ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪೌರಾಡಳಿತ ಸಚಿವರಾದಂತಹ ಮಾನ್ಯ ರಹೀಂ ಖಾನ್ ರವರೇ, ನಗರಸಭೆ ಅಧ್ಯಕ್ಷರಾದಂತಹ ಗೌಸಿದ್ದೇನ್ ರವರೇ, ಅಮೃತರಾವ್ ಚಿನ್ಕೋಡ್ ರವರೇ, ಈ ಕಾರ್ಯಕ್ರಮದ ಆಯೋಜಕರಾದಂತಹ ಮಾಣಿಕೇಶ್ ಅವರೇ, ಬಸವರಾಜ್ ಅವರೇ, ಸ್ವಾಮಿ ಅವರೇ, ಚಿಮ್ಮ ಅವರೇ, ರಾಜ್ಕುಮಾರ್ ಅವರೇ, ಇಬ್ಬರಿಬ್ಬರು ರಾಜ್ಕುಮಾರ್ ಇದ್ದಾರೆ. ಅದಕ್ಕೆ ಇಲ್ಲಿ ಸುಮಾರು ಜನ ಎಲ್ಲ ಉಪಸ್ಥಿತರಿದ್ದಾರೆ. ಹಿಂದೆ ನಮ್ಮ ಪ್ರಶಾಂತ್ ದೊಡ್ಡಿಯವರಿದ್ದಾರೆ, ಮತ್ತೆ ಇಲ್ಲಿ ಧನರಾಜ್ ಅಂಗಡಿಗೆ ಅವರಿದ್ದಾರೆ, ಗುಮ್ಮ ಅವರಿದ್ದಾರೆ, ಚಂದು ಅವರಿದ್ದಾರೆ, ಸಂತೋಷ್ ಅವರು, ಜಯರಾಜ್ ಖಂಡ್ರೆ ಅವರು, ನಮ್ಮ ವಿನೋದ್ ಅಪ್ಪೆ ಅವರು, ಹನುಮಂತ್ ಅವರು, ಮಡಿವಾಳ್ ಅವರು, ಮತ್ತೆ ನಮ್ಮ ಸಚಿನ್ ಇದ್ದಾರೆ, ಸಂತೋಷ್ ಅವರಿದ್ದಾರೆ, ಮತ್ತೆ ನಮ್ಮ ಸೋಮನಾಥ್ ಅವರು, ನಮ್ಗಳವ್ರು ಇಲ್ಲೇ ಇದ್ದಾರೆ. ಎಲ್ಲ ಬುಳ್ಳಲ್ಲಿ ಏನ್ ಕೂತಿರಪ್ಪ, ನನ್ನ ಹೆಸರು ತಗೊಂಡಿಲ್ಲ ಅಂದ್ರೆ ಎಲ್ಲರೂ ಇಲ್ಲದಂತ ಉಪಸ್ಥಿತರಿರುವಂತ ಎಲ್ಲ ನಮ್ಮ ವಿಜಯ್ ಕುಮಾರ್ ನಿಂತಿದ್ದಾರೆ, ಅಲ್ಲಿ ಅವ್ರ ಬ್ರದರ್ ಅಶೋಕ್ ಅವರಿದ್ದಾರೆ. ಮತ್ತೆ ಇಲ್ಲಿ ಉಪಸ್ಥಿತರಿರುವಂತ ಈ ಬಡಾವಣೆ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಬಂಧುಗಳೇ, ನೀವೆಲ್ಲರಿಗೆ ಇವತ್ತಿನ ಈ ಒಂದು ಸಾಯಂಕಾಲದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾರೆ. 7ನೇ ಮೇಗೆ ಚುನಾವಣೆ ಇದೆ, ಲೋಕಸಭೆ ಚುನಾವಣೆ, ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈ ಚುನಾವಣೆ ಬೀದರ್ ಲೋಕಸಭಾ ಕ್ಷೇತ್ರದ ಭವಿಷ್ಯ ರೂಪಿಸುವಂತಹ ಒಂದು ಚುನಾವಣೆ. ತಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ, ಯಾರಿಗೆ ತಮ್ಮ ಅಮೂಲ್ಯವಾದಂತಹ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ಟರೆ ಈ ಭಾಗದ ಅಭಿವೃದ್ಧಿ ಆಗ್ತದೆ, ಎಲ್ಲರಿಗೆ ಶಾಂತಿ ಸಮಾಧಾನ, ಇವತ್ತು ಅವರ ಜೀವನ ನಡೆಸಬಹುದು. ಆತ್ಮೀಯ ಬಂಧುಗಳೇ, ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ವತಿಯಿಂದ ಭಗವಂತ್ ಖೂಬಾ ಕೇಂದ್ರ ಸಚಿವರು ಇದ್ದಾರೆ. ನೀವು ಭಗವಂತ್ ಖೂಬಾರ್ ಅವರಿಗೆ 10 ವರ್ಷ ಆಶೀರ್ವಾದ ಮಾಡಿದ್ದೀರಿ, ಅವರ ಸೇವೆಯನ್ನು ನೋಡಿದ್ದೀರಿ. ಬಹಳ ಕಡೆ ನಾನು ಈಗ ಬೀದರ್ನಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾನೆ. ಒಂದೇ ಒಂದು ಗ್ರಾಮದಲ್ಲಾಗಲಿ, ಒಂದು ಹೋಬಳಿಯಲ್ಲಾಗಲಿ, ಒಂದು ತಾಲೂಕದಲ್ಲಿ ಆಗಲಿ ಅವ್ರ ಬಗ್ಗೆ ಪ್ರಶಂಸೆ ಮಾಡುವಂತದ್ದ ಇಂಥ ಒಂದು ಗುರುತರವಾದಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಬ್ಬರು ಹೇಳೋರಿಲ್ಲ. ಪ್ರತಿಯೊಬ್ಬರು ಏನ್ ಹೇಳ್ತಾರೆ, ನಮ್ಮ ಗ್ರಾಮಕ್ಕೆ ಬಂದಿಲ್ಲ, ನಮ್ಮ ಪಂಚಾಯತ್ಗೆ ಬಂದಿಲ್ಲ, ನಮ್ಗೆ ಅನುದಾನ ಕೊಟ್ಟಿಲ್ಲ, ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿಲ್ಲ, ನಮ್ಗೆ ಹೋದ್ರೆ ದರ್ಪ ತೋರಿಸಿದ್ದಾರೆ, ದುರಂಕಾರ ಮಾಡಿದ್ದಾರೆ, ದುರ್ವರ್ತನೆ ಮಾಡಿದ್ದಾರೆ, ಅವರಿಗೆ ನಾವೆಲ್ಲ ಇಷ್ಟೆಲ್ಲ ಶ್ರಮ ಮಾಡಿದ್ದೇವೆ, ಬೆವರು ಸುರಿಸಿದ್ದೇವೆ, ನಮ್ಮ ಬಗ್ಗೆ ಕಳಕಳಿ ಇಲ್ಲ, ಯಾರ್ದೋ ಹೆಸರ ಮೇಲೆ ಗೆದ್ದಿದ್ದೇನೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರ ಕೊಡುಗೆ ಶೂನ್ಯ ಇದೆ, ಅವರಿಗೆ ನಾವು ಮತನೇ ಹಾಕಲ್ಲ ಅನ್ನುವಂತ ಮಾತು ಇಡೀ ಬೀದರ್ ಜಿಲ್ಲೆ ಜನ ಹೇಳ್ತಾರೆ. ಒಂದು ಪಕ್ಷಕ್ಕೆ ಒಂದು ಜಾತಿಗೆ ಸೀಮಿತವಾಗಂತಲ್ಲ, ಎಲ್ಲಾ ಪಕ್ಷ, ಎಲ್ಲಾ ಜಾತಿ, ಎಲ್ಲಾ ಸಮುದಾಯದ ಜನ ಇವತ್ತು ಅವರಿಗೆ ತಿರಸ್ಕಾರ ಮಾಡಬೇಕು, ಬದಲಾವಣೆ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೋಡಿ, ನಾವೆಲ್ಲ ಜನಪ್ರತಿನಿಧಿಗಳಿದ್ದೀವಿ, ಜನ ಸುಖದಲ್ಲಿ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗುವಂಥದ್ದು ನಮ್ಮ ಕರ್ತವ್ಯ. ಕೋವಿಡ್ ಅಂತ ಮಹಾಮಾರಿ ಬಂತು. ಕೋವಿಡ್ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಎಲ್ಲಾ ಕಡೆ ಭಯ ಇತ್ತು, ಎಲ್ಲಾ ಕಡೆ ಆತಂಕ ಇತ್ತು. ಜನ ಹಾದಿಯಲ್ಲಿ, ಬೀದಿಯಲ್ಲಿ ಫೇಸ್ಬುಕ್ ನೋಡ್ಲಿಕ್ಕೆ ನಮ್ಗೆ ಇವತ್ತು ಹೆದರಿಕೆ ಆಗ್ತಿತ್ತು. ಯಾರ್ದು ಫೋಟೋ ಬರ್ತದೆ, ಇವತ್ತು ಫೇಸ್ಬುಕ್ ನೋಡಿದ್ರೆ ಏನೋ ಕಾರ್ಯಕ್ರಮಗಳದ್ದು ಅದು ಇದು ಫೋಟೋ ಬರುತ್ತೆ ಅಂತ ನೋಡ್ತೀವಿ. ಒಂದಿನ ದಿನಮಾನಗಳಲ್ಲಿ ಯಾವ್ದಾದ್ರು ಫೇಸ್ಬುಕ್ ತೆಗೆದು ನೋಡಿದ್ರೆ ಶ್ರದ್ಧಾಂಜಲಿ ಅಂತೇಳಿ ಬರ್ತಾ ಇತ್ತು. ಅಂತ ಸಮಯದಲ್ಲಿ ಇವತ್ತು ನಾವೆಲ್ಲ, ನಮಗೂ ಕೋವಿಡ್ ಆಗಿದ್ದಾಗ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಸಹಿತ ನಾವು ರಾತ್ರಿ ಹಗಲ 24 ತಾಸು ಜನರು ಫೋನ್ ಮುಖಾಂತರ ನಮಗೆ ಕರೆ ಮಾಡ್ತಾ ಇದ್ರು. ಬೆಡ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ರೆಮ್ಡೆಸಿವಿರ್ ಇಂಜೆಕ್ಷನ್ ಇಲ್ಲ, ಆಕ್ಸಿಜನ್ ಇಲ್ಲ, ಹಾದಿಯಲ್ಲಿ ಬೀದಿಯಲ್ಲಿ ಜನ ಸಾಯ್ತಾ ಇದ್ದಾರೆ ಅಂದ್ರೆ ಆಕ್ಸಿಜನ್ ಕೊಡಿಸುವಂಥದ್ದು, ಬೆಡ್ ಕೊಡಿಸುವಂಥದ್ದು, ಆಂಬ್ಯುಲೆನ್ಸ್ ಕೊಡಿಸುವಂಥದ್ದು, ಮತ್ತೆ ಎಂತ ವ್ಯವಸ್ಥೆ ಆಗಿತ್ತು. ಅವಾಗ ಡಬಲ್ ಇಂಜಿನ್ ಸರ್ಕಾರ ಇತ್ತು ಬಿಜೆಪಿ. ಒಂದು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 3,000 ಇದ್ದಿದ್ದು 30,000 40,000 ರೂಪಾಯಿ ಕಾಳಸಂತೆಯಲ್ಲಿ, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಜನ ಸಾಯ್ತಾ ಇದ್ರು, ಮಾರ್ಕೊಂಡು ಲೂಟಿ ಹೊಡೆಯವರು, ಅದ್ರಲ್ಲಿ ಹಣ ಮಾಡುವಂತವ್ರು. ಎಂತ ಅಮಾನವೀಯವಾದಂತ ಒಂದು ಪರಿಸ್ಥಿತಿ ನಾವು ನೋಡಿದ್ದೇವೆ. ಬಹಳ ಜನರ ಜೊತೆಲಿ ಜಗಳ ಮಾಡಿದ್ದೇವೆ. ವಿರೋಧ ಪಕ್ಷದಲ್ಲಿ ನಮ್ಮ ಸರ್ಕಾರ ಇರದೇ ಇದ್ರು ಶಾಸಕನಾಗಿ ಹೋರಾಟ ಮಾಡಿ ಬೀದರ್ಗೆ 100 ರೆಮ್ಡೆಸಿವಿರ್ ಕಳಿಸಿದ್ದೇವೆ, ಆಕ್ಸಿಜನ್ ಕಳಿಸಿದ್ದೇವೆ. ಬಹಳ ಜನರ ಜೀವ ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಆದ್ರೆ ಇವರು ಸಂಸದರಾಗಿ ಏನ್ ಮಾಡಿದ್ರು, ನಾನು ಮೌನಾಚರಣೆ ಮಾಡ್ತೇನೆ,
ಯಾಕೆಂದ್ರೆ ಪರಿಶ್ರಮನೇ ಇಲ್ಲಲ್ಲ, ಸೇವೆನೇ ಮಾಡಿಲ್ಲ. ಇವತ್ತು ಲಾಟ್ರಿ ತರ ಸಿಕ್ಬಿಟ್ಟಿದೆ ಕುರ್ಸಿ, ಅದಕ್ಕೆ ಕಳಕಳಿ ಬೇಕಲ್ಲ. ಯಾವ ವ್ಯಕ್ತಿಗೆ ಕಳಕಳಿ ಇಲ್ಲ. ಏನ್ ಮಾಡ್ತೀವಿ, ನೀವೇ ಹೋಗಿದ್ದೀರಿ, ನೀವು ಹೋಗಿ ನಿಮ್ಮ ಏನು ಒಳಚರಂಡಿ ಯೋಜನೆಯಲ್ಲಿ ಮಾಡಿ ಅಂತ ಹೇಳಿ ಕೇಳಿದ್ರಿ. ಹೊಸ ಬಡಾವಣೆ ಇದೆ ಅಂತ ಅನ್ಸುತ್ತೆ. ಹೊಸ ಬಡಾವಣೆ ಇದ್ದಾಗ ಮೂಲಭೂತ ಸೌಕರ್ಯ ಇರೋದಿಲ್ಲ, ಆಗ್ಬೇಕು ಇರೋದಿಲ್ಲ. ಕೆಲವೊಂದ್ಸಲ ಹಂಗೆ ಬಡಾವಣೆಗಳು ನಿರ್ಮಾಣ ಆಗ್ತವೆ. ಸಿಸಿ ರಸ್ತೆ, ಚರಂಡಿ, ನಿಮ್ಗೆ ಏನ್ ಬೇಕು? ಶುದ್ಧ ಕುಡಿಯ ನೀರು ಬೇಕು, ಇವತ್ತು ರಸ್ತೆ ಬೇಕು, ಚರಂಡಿ ಬೇಕು, ಉದ್ಯಾನವನ ಬೇಕು, ಬೀದಿ ದೀಪ ಬೇಕು, ಸ್ವಚ್ಛತೆ ಬೇಕು, ದಿನ ಬೆಳಿಗ್ಗೆ ಮೂಲಭೂತ ಸೌಕರ್ಯಗಳು ಬೇಕು. ಇದು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾನು ಹಿಂದೆ ಪೌರಾಡಳಿತ ಸಚಿವನಾಗಿದ್ದೆ 2 ವರ್ಷ. ಆಗಿದ್ದಂತ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಗೆ 106 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆ. ಅಂದಿನ ದಿನಮಾನಗಳಲ್ಲಿ ಹಣ ಕಡಿಮೆ ಇದ್ರು 110-120 ಕೋಟಿ ರೂಪಾಯಿ ರೈನ್ ಕಾನೂನು ಹೇಳ್ಯಾರ ಅಂತೇಳಿ ಬೀದರ್ ಕೊಟ್ಟು, ಅದ್ರ ಜೊತೆಯಲ್ಲಿ ಒಳಚರಂಡಿ ಯೋಜನೆ ಮಾಡಿದ್ವಿ. ಇವತ್ತು ಯಾವ ರೀತಿಯಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ವಿ. ಒಂದೇ ದಿವಸ 20 ಉದ್ಯಾನವನಗಳ ಉದ್ಘಾಟನೆ ಮಾಡಿದ್ವಿ. ಮೆಡಿಕಲ್ ಕಾಲೇಜ್ ಮಾಡಿದ್ವಿ, ಆಸ್ಪತ್ರೆ ಮಾಡಿದ್ವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ವಿ. ಸಾಕಷ್ಟು ಇವತ್ತು ನೀರಾವರಿ ಯೋಜನೆ ಮಾಡಿದ್ವಿ, ವುಮೆನ್ಸ್ ಕಾಲೇಜ್ ಮಾಡಿದ್ವಿ. ಇವತ್ತು ಇನ್ನೂ ಸುಮಾರು ಆಸ್ಪತ್ರೆಗಳು ನಿರ್ಮಾಣ ಮಾಡಿದ್ವಿ. ಬಹಳಷ್ಟು ಅಭಿವೃದ್ಧಿ ಪರ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತೇಳಿ ಇವತ್ತು ನಮಗೆ ಓಟ್ ಕೇಳಲಿಕ್ಕೆ ನೈತಿಕತೆ ಇದೆ. ನಮ್ಮ ಸರ್ಕಾರ 10 ತಿಂಗಳ ಕೆಳಗಡೆ ಬಂದಂತ ಸಂದರ್ಭದಲ್ಲಿ ನಾವು ಭರವಸೆ ಕೊಟ್ಟಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ. ಮಹಿಳೆಯರ ಸಬಲೀಕರಣಕ್ಕೆ ಬಡವರಿದ್ದವರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ವಿ, ಕೊಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ 4 ಲಕ್ಷ ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ, 80 ಕೋಟಿ ಪ್ರತಿ ತಿಂಗಳು. 1 ವರ್ಷಕ್ಕೆ 960 ಕೋಟಿ. ಬಸ್ ಫ್ರೀ ಮಾಡಿದ್ದೇವೆ, ಕರೆಂಟ್ ಫ್ರೀ ಮಾಡಿದ್ದೇವೆ. ಅನೇಕ ರೀತಿಯಲ್ಲಿ ಯುವನಿಧಿ ಕಾರ್ಯಕ್ರಮದಲ್ಲಿ ಪದವೀಧರಿಗೆ 3,000 ಕೊಡುವಂಥದ್ದು, ಡಿಪ್ಲೊಮಾದವರಿಗೆ 2,000 ರೂಪಾಯಿ ಖಾತೆಯಲ್ಲಿ ಜಮಾ ಮಾಡುವಂತ ಯೋಜನೆ ಕಾರ್ಯಕ್ರಮ ರೂಪಿಸಿದ್ದೇವೆ. ನೋಡಿ, ಇವೆಲ್ಲ ಹೇಳಿದಂತೆ ನುಡಿದಂತೆ ನಾವು ನಡೆದಿದ್ದೇವೆ. ಆದ್ರೆ ಅವ್ರು ಏನಾದ್ರು ಮಾಡಿದಾರ? ಅದೇ ಭಗವಂತ ಕುಮಾರ್ ನೋಡಿ ಹೇಳಿ ಸಿಪೆಕ್ಟ್ ಮಾಡ್ತೀನಿ. ಎಲ್ಲಿದೆ ಸಿಪೆಕ್ಟ್ ಕಾಲೇಜ್? ಪ್ರಾರಂಭ ಆಗಿದೆ. ಔರಾದ್ ಬಲ್ಲೂರದಲ್ಲಿ ಹೋಗಿ ಬೊಮ್ಮಾಯಿಗೆ ಕರ್ಕೊಂಡು ಬಂದು ಪೂಜೆ ಮಾಡಿದ್ರು. ಮೊನ್ನೆ ಕೇಳಿದ್ರೆ ಎಲ್ಲೋ ಯೂನಿವರ್ಸಿಟಿಯಲ್ಲಿ ಒಂದು ಸಣ್ಣ ಕೊಲ್ಲಿಯಲ್ಲಿ ತರಬೇತಿ ಕೊಡೋದು ಮಾಡ್ತೀವಿ. ತರಬೇತಿ ಅಲ್ಲದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇಂಧನ ನವೀಕರಿಸಬಹುದಾದ ಇಂಧನ ಮಂತ್ರಿ ಸೋಲಾರ್ ಪ್ಲಾಂಟ್ ಮಾಡಬಹುದಾಗಿತ್ತಲ್ಲ, ಒಂದು 2,000 ಮೆಗಾವಾಟ್ ಮಾಡಿದ್ರ, ಅದು ಮಾಡಿದ ತಾನು ಸ್ವಂತ ಸೋಲಾರ್ ಪ್ಲಾಂಟ್ ಹಾಕೊಂಡಿಲ್ಲ ಸ್ವಂತಿಗಾಗಿ. ಇಂಥ ಬಹಳಷ್ಟು ಇದ್ದಾವೆ. ಈಗ ಬಡಾವಣೆಯಲ್ಲಿ ನಾವು ಟೀಕೆ ಟಿಪ್ಪಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವೆಲ್ಲ ಸೇವಾ ಮನೋಭಾವದಿಂದ ಮಾಡಿದ್ದಾರೆ. ನಮ್ಮ ಮಗ ಸುಪುತ್, ನನ್ನ ಮಗ ಅಂತೇಳಿ ಅವನಿಗೆ ಟಿಕೆಟ್ ಕೊಟ್ಟಿಲ್ಲ. ಸಾಗರ್ ಕಂಡ್ರೆ 26 ವರ್ಷದ ಯುವಕ, ಅವ್ರಿಗೆ ಕಿರಿಯ ವಯಸ್ಸಿದೆ. 25 ವರ್ಷದ ನಂತರ ಯಾರೋ ನಿಲ್ಲಬಹುದು. ಕಿರಿಯ ವಯಸ್ಸಿದ್ರು ಅಧ್ಯಯನ ಮಾಡಿದ್ದಾರೆ, ಕಾನೂನು ಪದವೀಧರಿದ್ದಾರೆ, ಇವತ್ತು ಸೇವೆ ಮಾಡಿದ್ದಾರೆ. 4 ವರ್ಷದಿಂದ ಬಾಲ್ಕಿಯಲ್ಲಿ ಬೀದರ್ನಲ್ಲಿ ಕೋವಿಡ್ ಸಮಯದಲ್ಲಿ NSY ಜನರಲ್ ಸೆಕ್ರೆಟರಿ ಆಗಿ ಸಂಘಟನೆ ಮಾಡಿದ್ದಾರೆ. ಸೇವೆ ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ಇದೆ. ಹೀಗಾಗಿ ನಿಮ್ ಕೀರ್ತನೆ ಹೆಚ್ಚಿಗೆ ಆಗ್ತದೆ. ಲೋಕಸಭೆಯಲ್ಲಿ ಎಲ್ಲಕ್ಕಿಂತ ಕಿರಿಯ ವಯಸ್ಸಿನ ಸಂಸದ ಯಾರಪ್ಪ ಅಂದ್ರೆ ಬೀದರ್ ಬರ್ತದೆ. ಎಲ್ಲಕ್ಕಿಂತ ಸಣ್ಣ ವಯಸ್ಸಿನ MP ಯಾರಪ್ಪ ಅಂದ್ರೆ ಸಾಗರ್ ಬರುತ್ತಾ? ಈಗ ಬರ್ತಾರೆ 800 ಅಲ್ಲಿ ಒಬ್ಬ 800 ಅಲ್ಲಿ ಪುರಾಣ MP ಎಲ್ಲೂ ಬಂದಿಲ್ಲ. ನಿಮ್ದು ಒಂದೇ ಬಡಾವಣೆ ಇಲ್ಲ, ಯಾವ ಬಡಾವಣೆಗಳಿಲ್ಲ, ಎಲ್ಲಿನೂ ಇಲ್ಲ, ಯಾರ ಕಷ್ಟದಲ್ಲೂ ಇಲ್ಲ. ಇವತ್ತು ನಾವೆಲ್ಲಾ ಕಡೆ ಓಡಾಡ್ತೀವಿ. ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳೋದಿಲ್ಲ. ಅತ್ಯಂತ ಮಹತ್ವವಾದಂತಹ ಒಂದು ಚುನಾವಣೆ ಇದೆ. ದಯವಿಟ್ಟು ನಮ್ಮ ಅಕ್ಕ ತಂಗಿಯರೆಲ್ಲ ಕೂತಿದ್ದೇವೆ. ನಿಮ್ಗೆ ಒಂದು ಮನವಿ ಏನು ಅಂದ್ರೆ, ಬಿಸಿಲು ಬಹಳ ಅದ. ಎಲ್ಲಿ ಬಿಸಿಲಾಗ ಹೋಗ್ಬರಿ, ಯಾರಿಗೆ ಓಟ್ ಹಾಕಿದ್ರೆ ನಮ್ಗೇನಾಗತ್ತ ಆಯ್ತು ಅಂತೇಳಿ ಮನ್ಯಾಗ ಕೂಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಬಹಳ ವ್ಯತ್ಯಾಸ ಆಗ್ತದೆ. ಒಳ್ಳೆ ಜನಪ್ರತಿನಿಧಿ ಇದ್ರೆ ಸಮಾಜಕ್ಕೆ ಒಳ್ಳೇದಾಗ್ತದೆ, ನಿಮ್ ಜಿಲ್ಲೆಗೆ ಒಳ್ಳೇದಾಗ್ತದೆ, ಪರೋಕ್ಷವಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ. ಅದಕ್ಕೆ ಮತದಾನ ನಿಮ್ಮ ಹಕ್ಕು, ಪ್ರತಿಯೊಬ್ರು ಮತದಾನ ಮಾಡಲೇಬೇಕು. ಹಿರಿಯರಿದ್ದವರಿಗೂ ವಾಹನದಲ್ಲಿ ಕರ್ಕೊಂಡು ಹೋಗಿ ಮತದಾನ ಮಾಡಿಸಿ. ಇಲ್ಲಿನ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಎಲ್ಲ ಏನು ಮಾಣಿಕೇಶ್ ಇರ್ಬೋದು, ಇತರ ಎಲ್ಲಾ ಕಾರ್ಯಕರ್ತರು, ಪ್ರಮುಖ ಮುಖಂಡರು, ನೀವೆಲ್ಲ ಬಹಳ ಪ್ರಭಾವಿಗಳಿದ್ದೀರಿ. ನಿಮ್ ಪ್ರಭಾವ ಬೇರೆಯವ್ರ ಮೇಲೆ ಬೀಳುವಂತ ಒಂದು ಶಕ್ತಿ ನಿಮ್ಮಲ್ಲಿದೆ. ಅದಕ್ಕೆ ನೀವೆಲ್ಲ ಸೇರಿ ಯಾರಿಗೂ ಬಿಡದೆ ಇವತ್ತು ಮನೆಗೆ ಹೋಗಿ ಪ್ರಚಾರ ಮಾಡಿ. ಇವತ್ತು ಮುಂದಿನ ದಿನಮಾನಗಳಲ್ಲಿ ನೀವೇನ್ ಬೇಡಿಕೆ ಇದೆ, ನಿಮ್ಮ ಒಳಚರಂಡಿ ಯೋಜನೆ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ನಾನು ಉಸ್ತುವಾರಿ ಮಂತ್ರಿ ಇದ್ದೇನೆ. ಮತ್ತೆ ಹೊಸ ಗ್ಯಾರಂಟಿ ಕೊಟ್ಟಿದ್ದೇವೆ. ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತಂದ್ರೆ ಒಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ.
ಮಹಿಳಾ ಸಬಲೀಕರಣ ಮಾಡಬೇಕು, ಅವರ ಆರ್ಥಿಕವಾಗಿ ಅವರಿಗೆ ಶಕ್ತಿ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಮಾಡಿದ್ದೇವೆ. ಯುವಕರಿಗೆ ಮಾಡಿದ್ದೇವೆ, ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದೇವೆ, ರೈತರ ಕೃಷಿ ಉತ್ಪಾದನೆಗೆ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಅದಕ್ಕೆ ಕಾಯ್ದೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹಳಷ್ಟು ಯೋಜನೆಗಳು ಘೋಷಣೆ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಎಲ್ಲಾ ಭರವಸೆ ಈಡೇರಿಸಿದ್ದೇವೆ. ಮತ್ತೆ ಈ ನಮ್ಮ ಪರಿವಾರ, ಖಂಡ್ರೆ ಪರಿವಾರ, ನಾವು ಏನ್ ಮಾಡಿದ್ದೀವಿ, ನಮ್ಮ ತಂದೆಯವರು ಏನ್ ಮಾಡಿದ್ದಾರೆ, ಏನ್ ಸೇವೆ ಮಾಡಿದ್ದಾರೆ, ಬೀದರ್ ಜಿಲ್ಲೆಗೆ ಏನ್ ಹೋರಾಟ ಮಾಡಿದ್ದಾರೆ, ಅದೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ನಾವು ಅವ್ರು ತೋರಿಸ್ಕೊಟ್ಟಂತ ದಾರಿಯಲ್ಲಿ ನಡೀತಾ ಇದ್ದಾರೆ. ನೀವೆಲ್ಲರೂ ಶಕ್ತಿ ಕೊಟ್ರಿ ಅಂದ್ರೆ ಇನ್ನು ಹೆಚ್ಚಿನ ಕೆಲಸ ಮಾಡ್ತೀವಿ. ಇವತ್ತು ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದೇನೆ. ಈಗ ರಹೀಂ ಖಾನ್ ಅವರು ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಬೀದರ್ ಜಿಲ್ಲೆ ವಿಷಯ ಬಂತು, ನೀರಾವರಿ ಯೋಜನೆಗಳಿದ್ದಾವೆ, ಒಂದು 500 ಕೋಟಿ ಮಂಜೂರಾತಿ ಮಾಡಬೇಕಾಗುತ್ತೆ. ಇವೆಲ್ಲ ನಮ್ಮವರಿಗೆ ಎಂಪಿ ಮಾಡಿದ್ರಿ ಅಂದ್ರೆ ನಮ್ಮ ಸರ್ಕಾರ ಇರುತ್ತೆ, ನಾವು ಕೈ ಹಿಡಿದು ಮುಖ್ಯಮಂತ್ರಿಯವರಿಗೆ ಕೇಳಿ, ಇವತ್ತು ಮೊನ್ನೆ ಚುನಾವಣೆ ಆಗಿದೆ, ನಮ್ಮ ಬೀದರ್ ಜಿಲ್ಲೆಯ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅವ್ರು ಋಣ ತೀರಿಸಬೇಕಾಗತ್ತೆ, ಈ ಯೋಜನೆ ಆಗಲೇಬೇಕು ಅಂತ ಪಟ್ಟಿದ್ರೆ ಆಗ್ಬೇಕು ಅಂದ್ರೆ ನಿಮ್ಮ ಸಹಾಯ ಬೇಕು, ನಿಮ್ಮ ಸಹಕಾರ ಬೇಕು. ಅದಕ್ಕೆ ನೀವೆಲ್ಲರೂ ಸಾಗರ್ ಖಂಡ್ರೆಗೆ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಮತ 7ನೇ ತಾರೀಕಿಗೆ ನಮ್ಮ ಚಿಹ್ನೆ ಹಸ್ತ ಇದೆ, ಕೈ ಮೇಲೆ ಬಟನ್ ಒತ್ತಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು. ಸಾಗರ್ ಖಂಡ್ರೆ ಕ್ರಮ ಸಂಖ್ಯೆ 3ನೇ ನಂಬರ್ ಇದೆ. ಸಾಗರ್ ಖಂಡ್ರೆ ನಿಮ್ಮ ಪ್ರತಿನಿಧಿಯಾಗಿ, ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಸದಾ ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧರಿರ್ತಾರೆ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟು ಎಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈಗ